ನಮ್ಮ ಕಡೆ ನಾಗರ ಪಂಚಮಿಗೆ ಇದೇ ನೋಡಿ ಸ್ಪೆಷಲ್ ಐಟಮ್. ಇದನ್ನಂತೂ ಮ್ಯಾಂಡೇಟರಿಯಾಗಿ ಮಾಡಿಯೇ ಮಾಡ್ತಾರೆ. ನಾವಿದಕ್ಕೆ ಪತ್ತೋಳಿ ಅಥವಾ ಪನ್ಪತ್ಲೆ ಅಂತ ಕರಿತೇವೆ. ಒಂದು 3 ಗ್ಲಾಸ್ ಕುಚ್ಚಲಕ್ಕಿಯನ್ನು 6 hours ಆಗಿ ನೆನೆ ಹಾಕೊಂಡಿಟ್ಕೊಂಡು ವಾಶ್ ಮಾಡಿ ಮಿಕ್ಸಿ ಜಾರಿಗೆ ಹಾಕೊಳ್ಳೋದು. ಇದಕ್ಕೆ 2 ಮುಷ್ಟಿಯಷ್ಟು ಅವಲಕ್ಕಿ, 1 ಮುಷ್ಟಿಯಷ್ಟು ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹದ ಕಡ್ದುಕೊಳ್ಬೇಕು. ಈ ಥರ ಹದಕ್ಕೆ ಬರಬೇಕು, ಜಾಸ್ತಿ ಹಿಟ್ಟು ನೀರಾಗಲಿಕ್ಕಿಲ್ಲ. ಇನ್ನಿದ್ರ ಹೂರಣ ಮಾಡಲಿಕ್ಕೆ ಕಾಯಿ ತುರಿ ಮತ್ತು ಬೆಲ್ಲ ಇದಿಷ್ಟನ್ನು ಚಂದ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳೋದು. ನಾವು ಈ ಪತ್ತೋಳಿ ಅಥವಾ ಪನ್ಪತ್ಲೆ ಮಾಡೋದು ಅರಿಶಿಣದ ಎಲೆಯಲ್ಲಿ ಮಾತ್ರ. ಬಾಳೆ ಎಲೆಯಲ್ಲಿ ಸಹ ಮಾಡ್ಬೋದು, ಬಟ್ ನಮ್ಮ ಕಡೆ ಎಲ್ಲ ನಾಗರ ಪಂಚಮಿಗೆ ಅರಿಶಿಣ ಎಲೆಯಲ್ಲಿಯೇ ಮಾಡುವಂಥದ್ದು ಈ ತಿಂಡಿ. ಇದನ್ನು ಮಾಡಲಿಕ್ಕೆ ಹೆಚ್ಚು ಹೊತ್ತು ಬೇಕು ಅಂತ ಸಹ ಇಲ್ಲ, ಕ್ವಿಕ್ಕಾಗಿ ರೆಡಿ ಆಗುವಂಥ ಒಂದು ರೆಸಿಪಿ ಇದು. ಈ ಅರಿಶಿಣದ ಎಲೆಯಲ್ಲಿ ಕಡುಬು ಬೇಯ್ತಾ ಇರುವಾಗ ಉಂಟಲ್ಲ, ಒಳ್ಳೆ ಒಂದು ಅರೋಮ ಬರ್ತದೆ, ತಿನ್ಲಿಕ್ಕಂತೂ ಸೂಪರ್ ಆಗಿರ್ತದೆ. ಸೊ ಎಕ್ಸಾಕ್ಟ್ 20 minutes ಆಗಿ ಬೇಯಿಸಿದ್ರೆ ಉಂಟಲ್ಲ, ಈ ಒಂದು ತಿಂಡಿ ರೆಡಿ ಆಗ್ತದೆ. ಈ ಸಿಹಿ ಕಡುಬು ನಾರ್ಮಲ್ ಆಗಿ ಎಲ್ಲರೂ ಸಹ ಮಾಡ್ತಾರೆ. ನಮ್ಮ ಸೈಡ್ ಕೂಡ ಈ ಬಾಳೆ ಎಲೆಲೆಲ್ಲ ಕಾಮನ್ ಆಗಿ ಮಾಡ್ತಾರೆ, ಬಟ್ ನಾಗರ ಪಂಚಮಿ ಅಂತ ಬಂದಾಗ ಎಸ್ಪೆಷಲಿ ಅರಿಶಿಣದ ಎಲೆಯಲ್ಲೇ ಮಾಡುವಂಥದ್ದು. ಇದು ಕಂಪ್ಲೀಟ್ ಆಗಿ ಬೆಂದ ಮೇಲೆ ಒಂದು ಒಳ್ಳೆ ಅರೋಮ ಇರ್ತದೆ. ಎಸ್ಪೆಷಲಿ ಕಡುಬು ತಿನ್ನಬೇಕಾದ್ರೆ ಈ ಅರಿಶಿಣ ಎಲೆಯ ಒಳ್ಳೆ ಒಂದು ಅರೋಮ ಕೊಡ್ತದೆ. ಈ ಬಿಸಿ ಬಿಸಿ ಕಡುಬಿಗೆ 1 ಸ್ಪೂನ್ ತುಪ್ಪ ಹಾಕಿ ತಿನ್ನಿ, ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರ್ತದೆ.